ಇದೆಲ್ಲದರ ನಡುವೆ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಭೀಮಾ ನದಿ. ಪ್ರವಾಹ ನೀರಿನಿಂದ ಆ ಭಾಗದ ಗ್ರಾಮಗಳ ಜನರು ಪಾಪ ತತ್ತರಿಸಿ ಹೋಗಿದ್ದಾರೆ. ಮಳೆ ಹಾನಿ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಳೆ ಹಾನಿ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಚಾವ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ 300 ಟಿಎಂಸಿ ಹಂಚಿಕೆಯಾಗಿದೆ. ಅದರಲ್ಲಿ 95 ಟಿಎಂಸಿ ಭೀಮಾಗೆ ಬಳಸಬೇಕು. ಅನೇಕ ಡೈವರ್ಷನ್ ಸೇರಿದಂತೆ ಸಣ್ಣ ಸಣ್ಣ ಬ್ಯಾರೇಜ್ ಅನ್ನ ಮಾಡಿದ್ದಾರೆ. ಏಕಾಏಕಿ ಸೀನಾ ನದಿಯಿಂದ ನೀರು ಬಂದ ಪರಿಣಾಮ ಇಷ್ಟರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈ ವಿಚಾರವಾಗಿ ಸಿಎಂ ಅವರೊಟ್ಟಿಗೆ ಚರ್ಚೆ ಮಾಡ್ತೀವಿ ಅಂತ ಎಂ.ಬಿ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 300 TMC ಇವತ್ತು 300 TMC ಇವತ್ತು ಸಹ ಹಂಚಿಕೆ ಆಗಿದೆ. ಅದರಲ್ಲಿ 95 TMC ಭೀಮಾ ಬೇಸಿನಲ್ಲಿ ಫ್ಲ್ಯಾಂಕ್ನಲ್ಲಿ ಭೀಮಾ ಇದೆ. 95 TMC ಜಾಸ್ತಿ ಬಳಸ್ಕೋಬಾರ್ದಲ್ಲಿ. ಆದರೆ ಅವರು ಅನೇಕ, ನಾನು ಹೇಳಿದ್ನಲ್ಲ, ಡೈವರ್ಷನ್ಸನ್ನ ಅಲ್ಲಿಷ್ಟು ಕಾಪಿನೂ ಕೊಡ್ತೀನಿ. ಅನೇಕ ಡೈವರ್ಷನ್ಸ್ನ ಭೀಮಾ ಸೀನಾ ಡೈವರ್ಷನ್ಸು, ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮ್ ಸುಮಾರು 22 TMC ಅಷ್ಟು, ಇದು 17 TMC, ಮತ್ತು ಸಣ್ಣ ಸಣ್ಣ ಬ್ಯಾರೇಜಸ್ಗಳು ಹೀಗೆಲ್ಲನೂ ಕೂಡ ಮಾಡಿ ಸುಮಾರು KNNL ಟೀಮ್ನವರೇ ಇದು ಮಾಡಿದ್ದೆ. ನಾನು ವರದಿ ನಾನು ಅಂದಾಗೇನೆ ಏನು ಹೇಳ್ತಾ ಇಲ್ಲ. KNNL ಅವರು ಹಿಂದೆ 2007ರಲ್ಲಿ ಹೋಗಿ ಅಸಹಕಾರದ ಮಧ್ಯನೂ ಕೂಡ ಅವರು ಸಮೀಕ್ಷೆ ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಜಾಸ್ತಿ ಇರ್ಬೋದು ಅದು, ಆದರೆ ಅವ್ರಿಗೇನು ಕಂಡು ಬಂದಿದ್ದೋ ಅವ್ರು ಹೇಳಿದ್ದಾರೆ. ಸುಮಾರು 50